ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋದಲ್ಲಿ ಕುಂಭರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಕುಂಭರಾಶಿಯಲ್ಲಿ ಜನಿಸಿದವರು ನೀವು ಸಾಮಾನ್ಯ ಮನುಷ್ಯರಾಗಿರುವುದಿಲ್ಲ. ನೀವು ಎಲ್ಲವನ್ನ ಅರಿತಿರುವಂತಹ ಮೇಧಾವಿಗಳು ಹಾಗೂ ತತ್ವಜ್ಞಾನಿಗಳು ಎಂದೇ ಹೇಳ್ಬೋದು. ಏಕೆಂದರೆ ಶನಿ ಮಹಾತ್ಮನು ಕುಂಭರಾಶಿಯ ಅಧಿಪತಿಯಾಗಿರುವುದರಿಂದ ನಿಮ್ಮಲ್ಲಿ ನ್ಯಾಯ, ನೀತಿ ಮತ್ತು ಧರ್ಮ ಎನ್ನುವುದು ನಿಮಗೆ ರಕ್ತಗತವಾಗಿ ಹುಟ್ಟಿನಿಂದಲೇ ಬಂದಿರುತ್ತದೆ. ಇಡೀ ಜಗತ್ತೇ ಒಂದು ದಾರಿಯಾದರೆ ನಿಮ್ಮ ದಾರಿಯೇ ಬೇರೆ. ನಿಮಗೆ ಹೊಸ ದಾರಿಯನ್ನ ಸೃಷ್ಟಿಸುವ ತಾಕತ್ತು ಮತ್ತು ಧೈರ್ಯ ಇರುವವರು. ನಿಮ್ಮ ಬುದ್ಧಿವಂತಿಕೆಗೆ ಬೇರೆ ಯಾರೂ ಸಹ ಸರಿಸಾಟಿಯೇ ಇಲ್ಲ. ನಿಮ್ಮಲ್ಲಿರುವಂತಹ ದೂರದೃಷ್ಟಿಯನ್ನ ಯಾರಿಂದಲೂ ಸಹ ಊಹಿಸಲು ಸಾಧ್ಯವೇ ಇಲ್ಲ. ಕುಂಭರಾಶಿಯವರು, ನೀವು ನಿಮ್ಮ ಮನಸ್ಸಿನಲ್ಲಿ ಒಂದಲ್ಲ ಒಂದು ಕೊರಗು ಇದ್ದೇ ಇರುತ್ತದೆ. ಜಗತ್ತಿನಲ್ಲಿರುವ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹೇಳುವ ನೀವು ಸ್ವತಃ ನಿಮ್ಮ ಸ್ವಂತ ಜೀವನದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾದಂತೆ ಕೊರಗುವಿರಿ. ಇಡೀ ಊರಿಗೆ ನ್ಯಾಯ ನೀತಿ ಹೇಳುವ ನೀವು ನಿಮ್ಮ ಮನೆಯಲ್ಲಿರುವ ಸಮಸ್ಯೆಯನ್ನ ನಿಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ಸದಾ ಒಬ್ಬಂಟಿಯಾಗಿ ಯೋಚಿಸುವಿರಿ. ಇಡೀ ಜಗತ್ತಿಗೆ ಜ್ಞಾನದ ಭಂಡಾರವನ್ನ ಹಂಚುವ ನೀವು ನಿಮ್ಮ ಅಮೂಲ್ಯವಾದ ಸಮಯವನ್ನ ಚಿಂತೆಯಲ್ಲಿ ಕಳೆಯುತ್ತೀರಿ. ಹಾಗಾದ್ರೆ ಕುಂಭ ಎಂದರೇನು ಎಂದು ನೋಡೋದಾದ್ರೆ, ಕುಂಭ ಎಂದರೆ ಮಡಿಕೆ ಎನ್ನುವ ಅರ್ಥವನ್ನ ನೀಡುತ್ತದೆ. ಮಡಿಕೆಯಲ್ಲಿ ಇರುವ ನೀರಿನ ಹಾಗೆ ಎಲ್ಲರಿಗೂ ದಾಹ ತಣಿಸುವ ಶಕ್ತಿ ನಿಮ್ಮಲ್ಲಿ ಸಾಕಷ್ಟು ಪ್ರಮಾಣದಲ್ಲಿರುತ್ತದೆ. ಅಂದರೆ ದಯೆ, ಕರುಣೆ, ಅನುಕಂಪ, ಪ್ರೀತಿ, ಪ್ರೇಮ, ವಿಶ್ವಾಸ ಈ ಎಲ್ಲವನ್ನ ನಿಮ್ಮಲ್ಲಿ ಕಾಣಬಹುದು. ಆದರೆ ನೀವು ಕೆಲವೊಂದು ಸಮಯದಲ್ಲಿ ಆ ಕುಂಭ ಅಂದರೆ ಮಡಕೆ ಎಂದು ಖಾಲಿಯಾಗಿದೆ ಏನೋ ಎನ್ನುವ ಹಾಗೆ ಕೆಲವೊಮ್ಮೆ ತುಂಬ ಬೇಸರದಿಂದ ಇರುವಿರಿ. ಅದೆಷ್ಟೋ ಜನರಿಗೆ ಕಷ್ಟದ ಸಮಯದಲ್ಲಿ ಕೈ ಹಿಡಿದು ಬದುಕು ಕಟ್ಟಿಕೊಟ್ಟ ನೀವು ಇಂದು ತಮ್ಮ ಬದುಕಲ್ಲಿ ದಾರಿ ಕಾಣದೆ ಕತ್ತಲಲ್ಲಿ ನಿಲ್ಲುವ ಪರಿಸ್ಥಿತಿ ಯಾಕೆ ಬಂತು ಎಂದು ಯೋಚಿಸುತ್ತಾ ಚಿಂತೆಯಲ್ಲಿ ಮುಳುಗುವಿರಿ. ಹೌದು, ಆತ್ಮೀಯ ಕುಂಭ ರಾಶಿಯವರೇ, ನೀವು ಒಂದು ಕಟು ಸತ್ಯವನ್ನ ಒಪ್ಪಿಕೊಳ್ಳಲೇಬೇಕು. ಏಕೆಂದರೆ ತಮ್ಮ ಬದುಕಲ್ಲಿ ಪದೇ ಪದೇ ನೋವನ್ನ ಅನುಭವಿಸುತ್ತಿರುವ ನೀವು ನಿಮ್ಮ ಸೋಲಿಗೆ ಕಾರಣ ಏನು ಎಂದು ನೋಡೋದಾದ್ರೆ, ನಿಮ್ಮ ಸೋಲಿಗೆ ನಿಮ್ಮ ಶತ್ರುಗಳು ಅಲ್ಲವೇ ಅಲ್ಲ, ನಿಮ್ಮ ಗ್ರಹಚಾರವೂ ಅಲ್ಲ, ಬದಲಾಗಿ ನಿಮ್ಮಲ್ಲಿರುವ ಅತಿಯಾದ ಒಳ್ಳೆಯತನ ಹಾಗೂ ಮೊದಲು ನಿಮ್ಮನ್ನ ನೀವು ನಂಬದೇ ಇರುವುದು. ಅಂದರೆ ಕೆಲವೊಮ್ಮೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿರುವುದು, ನಿಮ್ಮನ್ನ ನೀವೇ ಕಡೆಗಣಿಸಿಕೊಳ್ಳುವ ಆ ಒಂದು ವಿಚಿತ್ರ ಸ್ವಭಾವ ನಿಮ್ಮದಾಗಿರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿರುವ ಆ ಒಂದು ಚಿಕ್ಕ ತಪ್ಪು ನಿಮ್ಮ ಇಡೀ ಜೀವನವನ್ನೇ ಅದಲು ಬದಲು ಮಾಡಿಬಿಡುತ್ತದೆ. ನೀವು ಗಳಿಸಿದ ಸಂಪಾದನೆಯನ್ನು ಕರಗಿ ಹೋಗುವಂತೆ ಮಾಡುತ್ತದೆ. ದಿನವಿಡೀ ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಆ ಹಣ ಕೊನೆಗೆ ನಿಮ್ಮ ಕೈಯಲ್ಲಿ ಉಳಿಯದೆ, ಮನಸ್ಸಿಗೆ ನೆಮ್ಮದಿ ಇಲ್ಲದೆ, ಬದುಕಲ್ಲಿ ಸುಖ ಕಾಣದೆ ನೆಮ್ಮದಿ ಕಳೆದುಕೊಳ್ಳುತ್ತೀರಿ. ಹಾಗಾದರೆ ಇದಕ್ಕೆಲ್ಲ ಕಾರಣವೇನು ಎಂದು ನೋಡೋದಾದರೆ, ಮೊದಲು ನಿಮ್ಮನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಲ್ಲಿ ತುಂಬ ಎಡವಿದ್ದೀರಿ ಎಂದೇ ಹೇಳ್ಬೋದು. ಇಂದಿನ ಈ ವಿಡಿಯೋ, ಈ ಮಾಹಿತಿ ಕೇವಲ ರಾಶಿ ಭವಿಷ್ಯವಲ್ಲ, ಇದು ಕುಂಭ ರಾಶಿಯವರ ನಿಜ ಜೀವನದ ಕನ್ನಡಿ ಎಂದು ತಿಳಿಯಬೇಕು. ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕೆಂದರೆ ಕುಂಭ ರಾಶಿಯವರು ನೀವು ಕಂಡುಕೊಳ್ಳುವ ಸತ್ಯತೆಯನ್ನು ತಿಳಿದು ನಿಮ್ಮ ಮುಂದಿನ ಜೀವನದಲ್ಲಿ ಹೇಗೆಲ್ಲ ಕಾಪಾಡಿಕೊಳ್ಳಬಹುದು, ಹಾಗೆಯೇ ನಿಮ್ಮ ಇಡೀ ಭವಿಷ್ಯವನ್ನೇ ಬದಲಾಯಿಸಿಕೊಳ್ಳಬಹುದು, ಸುಂದರ ಜೀವನ ನಿಮ್ಮದಾಗಿಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಕುಂಭ ರಾಶಿಯವರು ಆ ನಿಮ್ಮ ದೌರ್ಬಲ್ಯದ ಬಗ್ಗೆ ತಿಳಿದುಕೊಳ್ಳುವ ಮೊದಲು ಜಗತ್ತು ನಿಮ್ಮನ್ನ ಕಂಡು ಯಾಕೆ ಅಚ್ಚರಿ ಪಡುತ್ತದೆ, ನಿಮ್ಮ ನಿಜವಾದ ಶಕ್ತಿ ಏನು ಎಂಬುದನ್ನು ಮೊದಲು ನೀವು ತಿಳಿಯಬೇಕು. ಮೊದಲನೆಯದಾಗಿ, ಕುಂಭ ರಾಶಿಯವರು ನಿಮ್ಮ ಅತ್ಯಂತ ಹಾಗೂ ಅದ್ಭುತವಾದ ನಿಮ್ಮ ಬುದ್ಧಿಶಕ್ತಿಯಿಂದ ಬೇರೆಯವರ ಭವಿಷ್ಯವನ್ನ ನೇರವಾಗಿ ಹೇಳುವಿರಿ. ಬೇರೆಯವರು ಸಮಸ್ಯೆಗಳಲ್ಲಿ ಇದ್ದಲ್ಲಿ ಅದನ್ನು ನೀವು ನೋಡಿದರೆ ಸಾಕು, ಅವರಿಗೆ ಸಾಂತ್ವನ ಹೇಳಿ ಅವರ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡುವಿರಿ. ಹಾಗಾಗಿ ನಿಮ್ಮದು ಮಾಸ್ಟರ್ ಮೈಂಡ್ ಎಂದೇ ಹೇಳಬಹುದು. ಎರಡನೆಯದಾಗಿ, ಕುಂಭರಾಶಿಯವರು ಮಾನವೀಯತೆ ಮತ್ತು ಮನುಷ್ಯತ್ವದ ಗುಣ ಹೊಂದಿರುವಿರಿ. ನಿಮ್ಮ ಸ್ನೇಹಿತರುಗಳು, ಸಂಬಂಧಿಕರು ಯಾರೊಬ್ಬರೇ ಆಗಿರಲಿ, ಅವರ ಜಾತಿ, ಧರ್ಮ, ಅಂತಸ್ತು ನೋಡದೆ ಅವರಿಗೆ ಸಹಾಯ ಮಾಡುವ ದೊಡ್ಡ ಗುಣ ನಿಮ್ಮಲ್ಲಿದೆ. ಆ ಸಹಾಯದ ಪ್ರತಿಫಲವಾಗಿ ನೀವು ಏನನ್ನೂ ನಿರೀಕ್ಷಿಸುವುದಿಲ್ಲ. ನಿಮ್ಮ ಶತ್ರುವೇ ಆಗಿರಲಿ, ಹಿತಶತ್ರುಗಳೇ ಆಗಿರಲಿ, ನಿಮ್ಮಲ್ಲಿ ಒಂದು ಸಹಾಯ ಕೇಳಿದರೆ ಇಲ್ಲ ಎನ್ನದೇ ಸಹಾಯ ಮಾಡುವ ಗುಣ ನಿಮ್ಮಲ್ಲಿರುತ್ತದೆ. ಮೂರನೆಯದಾಗಿ, ಕುಂಭ ರಾಶಿಯವರು ನಿಮ್ಮ ಸ್ನೇಹಿತರ ಗುಂಪು ತುಂಬ ದೊಡ್ಡದು. ಸ್ನೇಹಕ್ಕಾಗಿ ಪ್ರಾಣವನ್ನೇ ಕೊಡುವಂಥ ದೊಡ್ಡ ಗುಣ ಈ ಕುಂಭ ರಾಶಿಯವರದ್ದು. ನಿಮ್ಮನ್ನು ನಂಬಿದ ಸ್ನೇಹಿತರಿಗಾಗಿ ಎಂತಹದೇ ತ್ಯಾಗಕ್ಕೂ ಯಾವುದೇ ಸಮರಕ್ಕೂ ಸಿದ್ಧ ಎನ್ನುವ ರೀತಿಯಲ್ಲಿ ಸಿದ್ಧರಾಗುತ್ತೀರಿ. ನಿಮ್ಮನ್ನು ನಂಬಿದವರಿಗೆ ಎಂದೆಂದಿಗೂ ಹೃದಯಕ್ಕೆ ಘಾಸಿ ಮಾಡುವುದಿಲ್ಲ. ಸ್ನೇಹಿತರೆ, ಕೊಟ್ಟ ಮಾತನ್ನ ಚಾಚೂ ತಪ್ಪದೆ ನಡೆಸಿಕೊಡುವಿರಿ. ಆದರೂ ಇಷ್ಟೆಲ್ಲ ಒಳ್ಳೆಯ ಗುಣವಿದ್ದರೂ ಹಾಗೂ
ದೈವದತ್ತವಾದ ಶಕ್ತಿ ಇದ್ದರೂ ಸಹ ಕುಂಭರಾಶಿಯವರು ನೀವು ಜೀವನದಲ್ಲಿ ಯಾಕೆ ಪದೇ ಪದೇ ಮೋಸ ಹೋಗುತ್ತಿದ್ದೀರಿ, ನಿಮ್ಮ ಜೀವನದ ಬದುಕನ್ನು ನರಕ ಮಾಡುತ್ತಿರುವ ಆ ದುರ್ಗುಣ ಯಾವುದು ಎಂದು ನೋಡೋದಾದರೆ ಅದೇ ನಿಮ್ಮ ಅತಿಯಾದ ಉದಾರತೆ ಮತ್ತು ಭಾವನೆಗಳನ್ನು ಮುಚ್ಚಿಡುವ ಸ್ವಭಾವ. ಕುಂಭರಾಶಿಯವರು ನೀವು ಜಗತ್ತಿಗೆ ಬೆಳಕು ನೀಡುವ ಸೂರ್ಯನಂತೆ ಬೇರೆಯವರಿಗಾಗಿ ಅವರ ಬದುಕಿಗಾಗಿ ಸೇವೆ ಹಾಗೂ ಸಹಾಯವನ್ನ ಮಾಡುತ್ತಾ ನಿಮ್ಮ ತನವನ್ನೇ ಮರೆತು ಮೇಣದ ಬತ್ತಿಯಂತೆ ಉರಿಯುತ್ತಾ ಕರಗುತ್ತಾ ಕೊನೆಗೆ ನಿಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಿರಿ. ಜೀವನದಲ್ಲಿ ನೀವು ಮಾಡುವ ತುಂಬ ದೊಡ್ಡ ತಪ್ಪು ಏನೆಂದರೆ ಯೋಗ್ಯತೆಯನ್ನು ತಿಳಿಯದೆ ಸಹಾಯ ಮಾಡುವುದು. ಯಾರು ನಿಮ್ಮ ವಿಶ್ವಾಸಕ್ಕೆ ಹಾಗೂ ಸಹಾಯಕ್ಕೆ ಅರ್ಹರೋ ಅಂಥವರಿಗೆ ಮಾತ್ರ ಸಹಾಯ ಮಾಡಿ. ಆದರೆ ನೀವು ಎಲ್ಲರಿಗೂ ಸಹಾಯ ಮಾಡುವ ಗುಣವನ್ನು ಮೊದಲು ನಿಲ್ಲಿಸಬೇಕು. ನಿಮ್ಮ ಸಹಾಯ ಪಡೆಯಲು ಯಾರು ಯೋಗ್ಯರೋ ಅಂಥವರಿಗೆ ಸಹಾಯ ಮಾಡಿದರೆ ಒಳ್ಳೆಯದು. ಸಿಕ್ಕವರಿಗೆಲ್ಲ ಸಹಾಯ ಮಾಡುವುದನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದಾಗುತ್ತದೆ. ಕುಂಭರಾಶಿಯವರು ನಿಮ್ಮ ಬಳಿ ಯಾರಾದರೂ ಬಂದು ಒಂದು ಕಣ್ಣೀರಿನ ಕತೆ ಹೇಳಿದರೆ ಸಾಕು, ನೀವು ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳದೆ ನಿಮ್ಮ ಬುದ್ಧಿವಂತಿಕೆ ಎಲ್ಲವನ್ನ ಮರೆತು ಹಿಂದು ಮುಂದು ನೋಡದೆ ಅವರಿಗೆ ಸಹಾಯ ಮಾಡಬೇಕೆಂಬ ಮನಸ್ಸು ನಿಮ್ಮದಾಗುತ್ತದೆ. ನಿಮಗಾಗಿ ಇಟ್ಟುಕೊಂಡಂಥ ಹಣವನ್ನು ಸಹ ಕೊಟ್ಟು ಸಮಾಧಾನ ಮಾಡಿ ಕಳಿಸುವಿರಿ. ಜೊತೆಗೆ ನಿಮ್ಮ ಮನಸ್ಸಿನಲ್ಲಿರುವ ನೆಮ್ಮದಿಯನ್ನು ಅವರಿಗೆ ಧಾರೆ ಎರೆದು ಬಿಡುವಿರಿ. ಅವರು ನಿಮ್ಮನ್ನ ಬಳಸಿಕೊಳ್ಳುತ್ತಿದ್ದಾರೆಯೇ ಎಂದು ಸಹ ಯೋಚನೆಯನ್ನ ಮಾಡದೆ ಅವರು ಕಷ್ಟದಲ್ಲಿದ್ದಾರೆ ಹೋಗಲಿ ಬಿಡು ಪಾಪ ಎಂದು ಸಹಾಯ ಮಾಡಿ ಸುಮ್ಮನಿರುತ್ತೀರಿ. ಈ ನಿಮ್ಮ ಮುಗ್ಧತೆಯನ್ನ ಜನರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸುತ್ತಾರೆ. ನೀವು ನಿಮ್ಮ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತೀರಿ, ನಾನು ಒಳ್ಳೆಯದನ್ನು ಮಾಡಿದರೆ ಅವರೂ ಸಹ ನನಗೆ ಒಳ್ಳೆಯದನ್ನೇ ಬಯಸುತ್ತಾರೆಂದು ನೀವು ತಿಳಿದುಕೊಳ್ಳುತ್ತೀರಿ. ಆದರೆ ವಾಸ್ತವವೇ ಬೇರೆಯಾಗಿರುತ್ತದೆ. ಒಂದು ವೇಳೆ ನೀವು ಒಳ್ಳೆಯದನ್ನು ಮಾಡಲು ಬಯಸಿದರೆ ಅವರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆದು ನಂತರ ಸಹಾಯ ಮಾಡಿ. ಹೌದು, ಈ ಕಲಿಯುಗದಲ್ಲಿ ಅತಿಯಾದ ಒಳ್ಳೆಯತನ ಕೂಡ ಒಂದು ರೀತಿಯ ಶಾಪವೇ ಆಗಿರುತ್ತದೆ. ಏಕೆಂದರೆ ಒಳ್ಳೆಯವರೇ ಬಹಳ ಬೇಗ ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇದ್ದೇ ಇರುತ್ತಾರೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ನಿಮ್ಮ ಸುತ್ತಮುತ್ತ ಇರುವವರು ನಿಮ್ಮನ್ನು ಕಂಡಾಗ ನೀವು ತುಂಬ ಒಳ್ಳೆಯವರು ಹೊಗಳಿ ನಿಮ್ಮಿಂದ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿಸಿಕೊಂಡು ನಿಮ್ಮ ಕಷ್ಟದ ಸಮಯದಲ್ಲಿ ನೀವು ಸಹಾಯ ಕೇಳಿದರೆ ಇಲ್ಲ ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಎಂದು ನೆಪ ಹೇಳಿ ಜಾರಿಕೊಳ್ಳುತ್ತಾರೆ. ಇಂತಹ ಅದೆಷ್ಟೋ ಅನುಭವಗಳು ಆಗಿದ್ದರೂ ಸಹ ನೀವು ಮಾತ್ರ ಪಾಠ ಕಲಿಯುವುದಿಲ್ಲ. ಕುಂಭರಾಶಿಯವರ ಮತ್ತೊಂದು ಕಹಿ ಸತ್ಯ ಏನೆಂದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳದೇ ಇರುವುದು. ನೀವು ಮನೆಯಿಂದ ಹೊರಗಡೆ ಬಂದಾಗ ಸ್ನೇಹಿತರ ಎಲ್ಲರ ಮುಂದೆ ನಗುನಗುತ್ತಾ ತುಂಬ ಖುಷಿಯಾಗಿ ತಮಾಷೆ ಮಾಡುತ್ತಾ ಜಾಲಿಯಾಗಿರುತ್ತೀರಿ. ಆದರೆ ನಿಮ್ಮ ಒಳಗೆ ಒಂದು ದೊಡ್ಡ ಅಗ್ನಿ ಪರ್ವತವೇ ಕುದಿಯುತ್ತಿರುತ್ತದೆ. ನನ್ನ ನೋವು ಹೇಳಿಕೊಂಡ್ರೆ ಯಾರಾದರೂ ಅಪಹಾಸ್ಯ ಮಾಡುತ್ತಾರೇನೋ, ನಾನು ಹೇಳುವುದು ಯಾರಿಗೂ ಅರ್ಥವಾಗುವುದಿಲ್ಲ, ನಾನೇಕೆ ಅವರಲ್ಲಿ ಹೇಳಿಕೊಳ್ಳಬೇಕು ಎನ್ನುವ ನಾಚಿಕೆ ಹಾಗೂ ಬೇಸರದ ಸಂಗತಿ ನಿಮ್ಮಲ್ಲಿದೆ. ಇದರಿಂದಾಗಿ ನೀವು ಮಾನಸಿಕವಾಗಿ ಕುಗ್ಗಿ ಹೋಗುವುದಲ್ಲದೆ ನರಕ ಅನುಭವಿಸುವಿರಿ. ಈ ನಿಮ್ಮ ಅತಿಯಾದ ಉದಾರತೆ ಹಾಗೂ ಒಳಮುಖಿ ಸ್ವಭಾವ ನಿಮ್ಮ ಜೀವನದ ಮೇಲೆ ತುಂಬ ಬಲವಾದ ಪರಿಣಾಮ ಬೀರುತ್ತಿರುವುದಲ್ಲದೆ ಮಾನಸಿಕವಾಗಿ ನೋಡಿಕೊಳ್ಳಬೇಕಾಗುತ್ತದೆ. ಕುಂಭರಾಶಿಯವರು ಮೊದಲನೆಯದಾಗಿ ನೀವು ಆರ್ಥಿಕ ಅಸ್ಥಿರತೆಯನ್ನು ಕಾಪಾಡಿಕೊಳ್ಳಬೇಕು. ಕುಂಭರಾಶಿಯವರು ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ, ನೀರಿನಂತೆ ಜಾರಿ ಹೋಗುತ್ತದೆ. ಕೈಯಿಂದ ಬಂದ ಮತ್ತು ತುತ್ತು ಜಾರಿಗೆ ಬರಲಿಲ್ಲ ಎನ್ನುವ ರೀತಿಯಲ್ಲಿ ಇರುತ್ತದೆ. ನಿಮ್ಮ ಬಳಿ ಹಣ ನಿಲ್ಲದಿರಲು ಕಾರಣ ಏನೆಂದರೆ ನೀವು ಕಷ್ಟಪಟ್ಟು ದುಡಿದ ಹಣಕ್ಕೆ ನೀವೇ ಬೆಲೆ ಕೊಡುವುದಿಲ್ಲ. ನಿಮ್ಮ ಸಂಬಂಧಗಳಿಗೆ ಮತ್ತು ನಿಮ್ಮ ಸ್ನೇಹಿತನಿಗೂ ಅಥವಾ ಬೇರೆ ಯಾರಿಗಾದರೂ ಕಷ್ಟ ಇದೆ, ಸಾಲ ಬೇಕು ಎಂದು ಕೇಳಿದರೆ ನಿಮ್ಮ ಜೀವನದ ಭವಿಷ್ಯದ ಬಗ್ಗೆ ಸ್ವಲ್ಪವೂ ಯೋಚಿಸದೆ ಅವರಿಗೆ ಹಣವನ್ನು ಕೊಟ್ಟು ಬಿಡುವಿರಿ. ನೀವು ಅವರಿಗೆ ಕೊಟ್ಟ ಸಾಲವನ್ನು ವಾಪಸ್ ಕೇಳಲು ಸಹ ಹಿಂಜರಿಯುವಿರಿ. ಕೇಳದೇ ಇದ್ದರೆ ಹಣ ವಾಪಸ್ ಬರುವುದಿಲ್ಲ, ಆದರೆ ಕೇಳಲು ನಿಮಗೆ ಮುಜುಗರ, ಸಂಕೋಚ, ನಾಚಿಕೆ ಎಲ್ಲವೂ ಕೂಡ ಒಮ್ಮೆಗೆ ಆವರಿಸಿ ಬಿಡುತ್ತದೆ. ನಮ್ಮ ಸಂಬಂಧ ಸಾಲಾಗುತ್ತದೆ ಎನ್ನುವ ಭಾವನೆಯಿಂದ ಕೊಟ್ಟ ಹಣವನ್ನು ಕೇಳದೆ ನಿಮ್ಮ ಕಷ್ಟಕ್ಕೆ ಬೇರೆಯವರ ಹತ್ತಿರ ಬಡ್ಡಿಗೆ ಹಣ ಪಡೆದು ಸಾಲಗಾರರಾಗುತ್ತೀರಿ. ಹಾಗಾಗಿ ಆದಷ್ಟು ವ್ಯವಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕು. ಎರಡನೆಯದಾಗಿ ಕಾಡುವ ಒಂಟಿತನ. ಕುಂಭರಾಶಿಯವರು ನೀವು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಹಾಯ ಮಾಡುವ ಗುಣವನ್ನು ಹೊಂದಿರುವಿರಿ. ಆದರೆ ನಿಮಗೆ ಕಷ್ಟ ಬಂದರೆ ಯಾರೂ ಬರುವುದಿಲ್ಲ ನಿಮ್ಮ ಕಷ್ಟದ ಸಮಯದ. ಎರಡನೆಯದಾಗಿ ಕಾಡುವ ಒಂಟಿತನ. ಕುಂಭರಾಶಿಯವರು ನೀವು ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಸಹಾಯ ಮಾಡುವ ಗುಣವನ್ನು ಹೊಂದಿರುವಿರಿ. ಆದರೆ ನಿಮಗೆ ಕಷ್ಟ ಬಂದರೆ ಯಾರೂ ಬರುವುದಿಲ್ಲ. ನಿಮ್ಮ ಕಷ್ಟದ ಸಮಯದಲ್ಲಿ ಸಹಾಯ ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಮನುಷ್ಯತ್ವ ಇಟ್ಟುಕೊಂಡು ನಿಮ್ಮ ಕಣ್ಣೀರು ಒರೆಸುವ ಒಬ್ಬ ವ್ಯಕ್ತಿಯು ನಿಮ್ಮ ಜೊತೆ ಇರುವುದಿಲ್ಲ.
ಆ ಸಮಯದಲ್ಲಿ ನೀವು ಒಬ್ಬರೇ ಯೋಚನೆ ಮಾಡುತ್ತಾ, ನಾನು ಅವರಿವರ ಕಷ್ಟಕ್ಕೆ ಏನೆಲ್ಲ ಮಾಡಿದೆ, ಎಷ್ಟೆಲ್ಲ ಸಹಾಯ ಮಾಡಿದೆ, ಆದರೆ ಇಂದು ನನ್ನ ಕಷ್ಟಕ್ಕೆ ಯಾರೂ ಸಹ ಸ್ಪಂದಿಸಲಿಲ್ಲ ಎಂಬ ಕೊರಗು, ಪಶ್ಚಾತ್ತಾಪ ನಿಮ್ಮನ್ನು ಸದಾ ಕಾಡುತ್ತದೆ. ನಿಮ್ಮ ನಂಬಿಕೆಯನ್ನು ಕೊಲ್ಲುತ್ತದೆ. ಹಾಗಾಗಿ ಸಹಾಯವನ್ನು ಯೋಗ್ಯರಿಗಷ್ಟೇ ಮಾಡಿ. ಮೂರನೆಯದಾಗಿ, ಕುಂಭರಾಶಿಯವರು ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೆ ಒದ್ದಾಡುವುದು. ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಅತಿಯಾದ ಗೊಂದಲ, ಅತಿಯಾಗಿ ಯೋಚಿಸುವುದು ನಿಮ್ಮ ನಿರ್ಧಾರ ಹೇಗಿರುತ್ತದೆ ಅಂದರೆ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಇರುತ್ತದೆ. ಈ ಒಂದು ಚಿಕ್ಕ ತಪ್ಪು ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರದಂತೆ ತಡೆಯುತ್ತದೆ. ಚಿಕ್ಕ ಚಿಕ್ಕ ವಿಷಯಕ್ಕೂ ಅತಿಯಾಗಿ ತಲೆಕೆಡಿಸಿಕೊಂಡು ನನ್ನಿಂದ ಆಗುತ್ತೋ ಇಲ್ಲವೋ, ಇದನ್ನು ಮಾಡೋದೇ ಬೇಡವೋ ಎನ್ನುವ ಆತಂಕ ಪಟ್ಟುಕೊಂಡು ಬಂದಂಥ ಅದ್ಭುತ ಅವಕಾಶವನ್ನು ಕೈಚೆಲ್ಲಿ ಕಳೆದುಕೊಳ್ಳುತ್ತೀರಿ. ಹಾಗಾಗಿ ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮಲ್ಲಿ ನಂಬಿಕೆ ಇಡಿ. ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ಕುಂಭರಾಶಿಯವರೇ, ನಾವು ಬದುಕುತ್ತಿರುವುದು ವಾಸ್ತವ ಪ್ರಪಂಚದಲ್ಲಿ, ಆದರ್ಶ ಪ್ರಪಂಚದಲ್ಲಿ ಅಲ್ಲ. ಇಲ್ಲಿ ಎಲ್ಲರೂ ನಮ್ಮವರಂತೆ ಕಂಡರೂ ಯಾರೂ ನಮ್ಮವರಲ್ಲ. ಇಲ್ಲಿ ಎಲ್ಲರೂ ನಿಮ್ಮಂತೆ ಶುದ್ಧ ಮನಸ್ಸಿನವರು ಸಿಗುವುದು ಬಹಳ ವಿರಳ. ಇಷ್ಟು ದಿನ ಜೀವನದಲ್ಲಿ ನಡೆದದ್ದು ಒಂದು ಕನಸೆಂದು ಭಾವಿಸಿ ಮುಂದಿನ ನಿಮ್ಮ ತ್ಯಾಗದ ಬದುಕನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಯೋಗ್ಯತೆ ಇರುವವರಿಗಷ್ಟೇ ಸಹಾಯ ಮಾಡುತ್ತಾ, ಹಣಕ್ಕಾಗಿ ನಿಮ್ಮ ಸ್ನೇಹವನ್ನು ಬಯಸುವವರಿಂದ ಆದಷ್ಟು ಅಂತಹ ವ್ಯಕ್ತಿಗಳಿಂದ ದೂರ ಉಳಿಯುತ್ತಾ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ಮನೆಯವರಿಗಾಗಿ ಮೀಸಲಿಡಿ. ಕುಂಭರಾಶಿಯವರು, ನೀವು ಜೀವನದಲ್ಲಿ ಗೆಲ್ಲಬೇಕು, ಗೆದ್ದು ತೋರಿಸಬೇಕು. ನೆಮ್ಮದಿಯ ಜೀವನ ನಿಮ್ಮದಾಗಬೇಕು ಹಾಗೂ ಶನಿಯ ಕೃಪೆ ನಿಮಗೆ ಲಭಿಸಬೇಕು. ಹಾಗಾದರೆ ಇಂದಿನಿಂದಲೇ ನಿಮ್ಮ ಜೀವನದ ಈ 3 ಬದಲಾವಣೆಗಳನ್ನು ಮಾಡಿಕೊಳ್ಳಿ. ಕುಂಭರಾಶಿಯವರು, ಮೊದಲನೆಯದಾಗಿ ಇಲ್ಲ ಎಂದು ಹೇಳುವುದನ್ನು ಕಲಿಯಿರಿ. ಯಾರೇ ಆಗಲಿ ನಿಮ್ಮ ಬಳಿ ಬಂದು ಸಹಾಯ ಕೇಳಿದರೆ, ಈಗ ನನ್ನ ಬಳಿ ಇಲ್ಲ, ಸ್ವಲ್ಪ ಸಮಯ ಕೊಡಿ ಎಂದು ಹೇಳಿ ಕಳುಹಿಸಿ. ಅವರು ಪದೇ ಪದೇ ಬಂದರೂ ಇದೇ ಮಾತನ್ನು ಹೇಳಿ, ಆಗ ಅವರು ಸುಮ್ಮನಾಗಿ ಬೇರೆ ಕಡೆ ಹೋಗುತ್ತಾರೆ. ಏಕೆಂದರೆ ನಿಮ್ಮ ದುಡ್ಡನ್ನು ಕೊಟ್ಟು ಅವರು ವಾಪಸ್ ಕೊಡುವವರೆಗೂ ಅವರಿಂದ ಅಲೆಯೋ ಪರಿಸ್ಥಿತಿ ತಪ್ಪುತ್ತದೆ. ಜೊತೆಗೆ ನೆಮ್ಮದಿ ಸಿಗುತ್ತದೆ. ಬೀಸು ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು. ಈ ಒಂದು ಗಾದೆಯ ಮಾತನ್ನು ಅನುಸರಿಸಬೇಕು. ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ನಮಗೆ ಹೊರೆಯಾಗಬಾರದು. ಹಾಗಾಗಿ ಮೊದಲು ನೀವು ನಿಮ್ಮ ಸಮಯ ಮತ್ತು ನೀವು ಕಷ್ಟಪಟ್ಟು ದುಡಿದ ಹಣಕ್ಕೆ ಬೆಲೆಯನ್ನು ಕೊಡಿ. ಯಾಕೆಂದರೆ ನೀವು ಸಹಾಯ ಮಾಡಿದ್ದನ್ನು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಸುಲಭವಾಗಿ ಸಿಗುವ ವಸ್ತುವಿಗೆ ಪ್ರಪಂಚದಲ್ಲಿ ಯಾವತ್ತೂ ಬೆಲೆ ಇರುವುದಿಲ್ಲ. ಹಾಗೆಯೇ ಸುಲಭವಾಗಿ ಸಿಗುವ ಮನುಷ್ಯನಿಗೂ ಬೆಲೆ ಇರುವುದಿಲ್ಲ. ಕುಂಭರಾಶಿಯವರು, ನೀವು ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳದೇ ಇದ್ದರೆ ಜನರು ನಿಮ್ಮನ್ನು ಮೆಟ್ಟಿಲುಗಳನ್ನು ಬಳಸುವ ರೀತಿಯಲ್ಲಿ ಬಳಸಿಕೊಳ್ಳುತ್ತಾರೆ. ಆದಷ್ಟು ವ್ಯವಹಾರದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಿ. ಯಾವುದಕ್ಕೂ ಬೇಗ ಮರುಳಾಗಬೇಡಿ. ಎರಡನೆಯದಾಗಿ, ಕುಂಭರಾಶಿಯವರು ನಿಮ್ಮ ಭಾವನೆಗಳನ್ನು ಹೊರಹಾಕುವುದನ್ನು ಕಲಿಯಿರಿ. ನಿಮ್ಮ ಹೃದಯ ಕಲ್ಲು ಬಂಡೆಯಲ್ಲ. ನಿಮಗೂ ಒಳ್ಳೆಯ ಮನಸ್ಸಿದೆ. ನಿಮಗೂ ನೋವಾಗುತ್ತದೆ. ಬೇರೆಯವರ ಪ್ರೀತಿಯನ್ನು ನೀವು ಒಳ್ಳೆಯ ಮನಸ್ಸಿನಿಂದ ಸ್ವೀಕರಿಸುವಿರೋ ಅದೇ ರೀತಿಯಾಗಿ ನಿಮಗೂ ಪ್ರೀತಿ ವಾಪಸ್ ಸಿಗಬೇಕೆಂದು ವ್ಯಕ್ತಪಡಿಸಿ. ಯಾಕೆಂದರೆ ಯಾವುದೇ ಆಗಲಿ 2 ಕಡೆಯಿಂದ ಆದರೆ ತುಂಬಾ ಒಳ್ಳೆಯದು. ಒಂದು ಕೈಯಿಂದ ಚಪ್ಪಾಳೆ ತಟ್ಟಲು ಸಾಧ್ಯವಿಲ್ಲ. ಹಾಗಾಗಿ ನಿಮ್ಮ ಕಷ್ಟ ಸುಖವನ್ನು ಆದಷ್ಟು ನಂಬಿಕಸ್ಥರ ಹತ್ತಿರ ಹೇಳಿ. ಆದಷ್ಟು ಯಾವುದೋ ಒಂದು ವಿಷಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಒಬ್ಬರೇ ಯೋಚನೆ ಮಾಡಿ ನೋವು ಪಡುವ ಬದಲು ಆತ್ಮೀಯರಲ್ಲಿ ಹಂಚಿಕೊಂಡು ಮನಸ್ಸಿನ ಭಾರ ಸ್ವಲ್ಪ ಇಳಿಸಿದರೆ ಮಾತ್ರ ನೀವು ಹೊಸ ಆಲೋಚನೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಸಾಧ್ಯವಾದಷ್ಟು ಒಂಟಿತನ ಎಂಬ ಗುಹೆಯಿಂದ ಹೊರಬನ್ನಿ. 4 ಗೋಡೆಗಳ ಮಧ್ಯೆ ಇರುವಾಗಲೇ ಪದೇ ಪದೇ ತಲೆಯಲ್ಲಿರುವ ವಿಷಯ ಕಾಡುತ್ತದೆ, ನೆಮ್ಮದಿಯನ್ನು ಕೆಡಿಸುತ್ತದೆ. ಹೊರಗಡೆ ಬಂದು ನಿಮಗೆ ನಂಬಿಕೆ ಇರುವವರಲ್ಲಿ ಹಂಚಿಕೊಳ್ಳಿ. ಮೂರನೆಯದಾಗಿ, ಕುಂಭರಾಶಿಯವರು ಸಲಹೆ ಮತ್ತು ಸಹಾಯವನ್ನು ಆದಷ್ಟು ಕಡಿಮೆ ಮಾಡಿ. ಹೌದು, ಯಾರಾದರೂ ಸಹಾಯ ಕೇಳಿಕೊಂಡು ಬಂದಾಗ ಮೊದಲು ವಾಸ್ತವವನ್ನು ತಿಳಿದುಕೊಳ್ಳಿ. ಆನಂತರ ಸ್ವಲ್ಪ ಉತ್ತರಿಸಿ. ಆತುರವನ್ನು ಪಡಬೇಡಿ. ಯೋಚನೆ ಮಾಡಿ ನೀವು ಸಹಾಯ ಮಾಡಿ. ಕೊನೆಗೆ ನಿಮ್ಮ ಕೈ ನೀವೇ ಸುಟ್ಟುಕೊಳ್ಳಬೇಡಿ. ಅವಸರವೇ ಅಪಘಾತಕ್ಕೆ ಕಾರಣ ಎನ್ನುವ ವಾಕ್ಯವನ್ನು ನೆನಪಿಟ್ಟುಕೊಳ್ಳಿ. ಕಟ್ಟುನಿಟ್ಟಿನ ವ್ಯವಹಾರಿಕವಾಗಿರಲಿ. ಆಧ್ಯಾತ್ಮಿಕವಾಗಿ ನೀವು ಎಷ್ಟೇ ಎತ್ತರದಲ್ಲಿರಬಹುದು, ಆದರೆ ಪ್ರಾಯೋಗಿಕ ಜೀವನದಲ್ಲಿ ಲೆಕ್ಕಾಚಾರ ತಪ್ಪುತ್ತದೆ. ಆದ್ದರಿಂದ ಮುನ್ನೆಚ್ಚರಿಕೆಯಿಂದ ಇರಲೇಬೇಕು. ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಹಣವನ್ನು ಕೇಳಿ ಪಡೆಯುವಿರಿ. ನಿಮ್ಮ ಪ್ರತಿಭೆಗೆ ತಕ್ಕ ಪ್ರತಿಫಲವನ್ನು ಕೇಳಿ ಪಡೆಯಿರಿ. ಯಾರೊಬ್ಬರಿಗೂ ಸಹ ನೀವು ಉಚಿತವಾಗಿ ಸಲಹೆಯನ್ನು ಕೊಡಬೇಡಿ. ಯಾರಾದರೂ ಬಂದು ನಿಮಗೆ ತೊಂದರೆ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಎಂದು ಕೇಳಿದರೆ ನೀವು ಉಚಿತವಾಗಿ ಸಲಹೆ ಕೊಟ್ಟು ದಾರಿ ತೋರಿಸಿದರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಜನಗಳೇ ಸೇವೆ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಿ. ಜನರಿಗೋಸ್ಕರ ಬದುಕಬೇಡಿ. ನಿಮ್ಮ ಬಳಿ ಹಣದ ಬಲ ಇರುವವರೆಗೂ ಮಾತ್ರ ಉಪಯೋಗಿಸಿಕೊಳ್ಳುತ್ತಾರೆ.
ತದನಂತರ ನೀವ್ಯಾರೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಯಾವಾಗ ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತೀರೋ, ಯಾವಾಗ ನಿಮ್ಮ ತನಕ್ಕೆ ನೀವು ಬೆಲೆ ಕೊಡ್ತೀರೋ, ಯಾವಾಗ ನಿಮ್ಮ ಅಮೂಲ್ಯವಾದ ಜೀವನವನ್ನು ರೂಪಿಸಿಕೊಳ್ತೀರೋ, ಈಗ ಜಗತ್ತೇ ನಿಮಗೆ ತಲುಪುತ್ತದೆ. ಕುಂಭರಾಶಿಯವರು ಆದಷ್ಟು ಜಾಗ್ರತೆಯಿಂದ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಕುಂಭ ಎಂದರೆ ಮಡಕೆ. ಮಡಕೆ ಒಡೆದರೆ ಅದರಲ್ಲಿರುವ ನೀರು ಕ್ರಮೇಣವಾಗಿ ಖಾಲಿಯಾಗುತ್ತದೆ. ಅದೇ ರೀತಿಯಾಗಿ ನಿಮ್ಮ ಮನಸ್ಸು ಒಡೆದರೆ ನಿಮ್ಮಲ್ಲಿರುವ ಜ್ಞಾನ ವ್ಯರ್ಥವಾಗುತ್ತದೆ. ಅಂದರೆ ಸಮಯಕ್ಕೆ ಅನುಗುಣವಾಗಿ ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಳ್ಳದೆ ಇರುವ ಸತ್ಯವನ್ನು ಹೇಳಿಬಿಡುವಿರಿ. ಕುಂಭರಾಶಿಯವರು ನೀವು ಅಳಲು ಹುಟ್ಟಿದವರಲ್ಲ, ಅಳಿಸಲು. ಕುಂಭರಾಶಿಯವರು ನೀವು ಅಳಲು ಹುಟ್ಟಿದವರಲ್ಲ, ಆಳಲು ಹುಟ್ಟಿದವರು. ಬೇರೊಬ್ಬರಿಗೆ ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಿ ಅವರ ಏಳಿಗೆಯನ್ನು ನೋಡಿ ಸಂತೋಷ ಪಡುವಿರಿ. ಆದರೆ ಸಹಾಯ ಪಡೆದವರೇ ನಿಮ್ಮನ್ನು ಅಳುವಂತೆ ಮಾಡಿ ಹೋಗುತ್ತಾರೆ. ಹಾಗಾಗಿ ದಯೆ, ಕರುಣೆ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು. ಶನಿ ಮಹಾತ್ಮರ ಶಿಸ್ತು ಮತ್ತು ಸಮಯ. ಕುಂಭರಾಶಿಯವರು ಸ್ವಾಮಿಯ ಸತ್ಯವನ್ನು ಫಲಿಸಿದರೆ ನಿಮ್ಮನ್ನು ಸೋಲಿಸುವವರು ಈ ಬ್ರಹ್ಮಾಂಡದಲ್ಲೇ ಯಾರೂ ಇಲ್ಲ. ಹಾಗಾಗಿ ಶನಿಮಾತ್ಮ ಸ್ವಾಮಿಯ ಆಶೀರ್ವಾದದೊಂದಿಗೆ ಕುಂಭರಾಶಿಯವರು ಇಂದಿನಿಂದಲೇ ನಿಮ್ಮ ಜೀವನದಲ್ಲಿ ಆದಷ್ಟು ಒಳ್ಳೆಯ ಬೆಳವಣಿಗೆಗಳನ್ನು ರೂಢಿಸಿಕೊಳ್ಳಿ. ದಾನ, ಧರ್ಮ, ದಯೆ, ಕರುಣೆ, ಪ್ರೀತಿ, ವಿಶ್ವಾಸವನ್ನು ದೌರ್ಬಲ್ಯವನ್ನಾಗಿ ಮಾಡಿಕೊಳ್ಳಬೇಡಿ. ನಿಮ್ಮ ಸಹಾಯವನ್ನು ನೆನಪಿಟ್ಟುಕೊಳ್ಳುವ ನಿಸ್ವಾರ್ಥಿಗಳಿಗೆ ಮಾತ್ರ ಸಹಾಯ ಮಾಡಿ. ಸ್ವಾರ್ಥಿಗಳನ್ನು ನಿಮ್ಮ ಜೀವನದಲ್ಲಿ ಹತ್ತಿರಕ್ಕೂ ಸಹ ಇಟ್ಟುಕೊಳ್ಳಬೇಡಿ. ನಿಮ್ಮ ಸಂಸಾರದ ಬಗ್ಗೆ ಗಮನ ಹರಿಸಿ. ನಿಮ್ಮ ಅಮೂಲ್ಯವಾದ ಕನಸುಗಳ ಕಡೆಗೆ ಹೆಚ್ಚು ಗಮನ ಕೊಡಿ. ನಿಮ್ಮ ಹೃದಯಕ್ಕೆ ಹತ್ತಿರ ಇರುವವರ ಬಗ್ಗೆ ಪ್ರೀತಿಯಿಂದ ಮಾತನಾಡಿ. ನಿಮ್ಮಲ್ಲಿರುವ ಜ್ಞಾನ ಹೊಸ ಹೊಸ ಆಲೋಚನೆಗಳಿಂದ ಹೊಸ ಅಧ್ಯಾಯವನ್ನೇ ಬರೆಯಬಹುದು. ಒಳ್ಳೆಯ ಆಲೋಚನೆ ಮತ್ತು ಆಸಕ್ತಿ ಜಗತ್ತನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಕುಂಭರಾಶಿಯವರು ನಿಮ್ಮ ಹಳೆಯ ಎಲ್ಲ ನೋವುಗಳನ್ನು ಮರೆತು ಹೊಸ ಆಲೋಚನೆಯೊಂದಿಗೆ ಧೈರ್ಯದಿಂದ ಮುನ್ನುಗ್ಗಿ. ಪ್ರತಿಯೊಂದರಲ್ಲೂ ಗೆಲುವು ನಿಮ್ಮದಾಗಲಿದೆ ಎಂದು ಹಾರೈಸುತ್ತೇನೆ. ನಿಮ್ಮ ಯಶಸ್ಸು ಹೇಗಿರಬೇಕು ಅಂದರೆ ನಿಮ್ಮನ್ನು ಕಡೆಗಣಿಸಿದವರೇ ನೀವೇ ಬೇಕು ಎಂದು ಹಂಬಲಿಸಬೇಕು. ನಿಮ್ಮ ಬರುವಿಕೆಗಾಗಿ ಕಾಯುತ್ತಾ ನಿಂತಿರಬೇಕು. ನೀವೇ ಅವರಿಗೆ ಸ್ಫೂರ್ತಿಯಾಗಿರಬೇಕು. ಸರಿ ಸ್ನೇಹಿತರೆ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಕುಂಭರಾಶಿಯವರು ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಓಂ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.